ದೇವೇಗೌಡರಿಗೆ ಗೊತ್ತಿತ್ತು ರೈತನು ಸ್ವಾಭಿಮಾನದಿಂದ ತನ್ನ ಕಾಲ ಮೇಲೆ ತಾನು ನಿಂತು ಬದುಕಬೇಕಂದ್ರೆ ಅವನ ಹೊಲಕ್ಕೆ ನೀರನ್ನ ಕೊಡಬೇಕು ಅನ್ನುವ ಉದ್ದೇಶದಿಂದ ಎಲ್ಲ ಭಾಗದ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಟ್ಟರು. ಅನಿರೀಕ್ಷಿತವಾಗಿ ಈ ದೇಶದ ಪ್ರಧಾನಿಯಾದರು. ಅವಾಗ ಅವರು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು, ಎಕ್ಸಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಅಂತ. ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ, ಅದನ್ನು ತರುವಾಗ ಅವರಿಗೆ ಸಪೋರ್ಟ್ ಮಾಡಿದಂತ ಈಗಿನ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಅಬ್ಜೆಕ್ಷನ್ ಮಾಡಿದರು. ನೀವು ಕರ್ನಾಟಕಕ್ಕೆ ತಗೊಂಡು ಹೋಗಕ್ಕೆ ಮಾಡಕತ್ತೀರಿ, ನಮಗೆ ಅನ್ಯಾಯ ಆಗ್ತದೆ ಅಂತ. ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿದರು, ಕೇವಲ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶಕ್ಕೆ ಈ ಯೋಜನೆಯಿಂದ ಹಣ ಕೊಡ್ತೇನೆ ನೀರಾವರಿಗೆ ಅಂತ. ಇವತ್ತಿಗೂ ಕರ್ನಾಟಕದಲ್ಲಿ ಸುಮಾರು 16ರಿಂದ 17 ಸಾವಿರ ಕೋಟಿ ಪ್ರತಿ ವರ್ಷ ನೀರಾವರಿಗೆ ಕೇಂದ್ರ ಸರ್ಕಾರದ ಹಣ ಬರ್ತದೆ. ಇದು ದೇವೇಗೌಡರ ದೂರದೃಷ್ಟಿ ಅನ್ನೋದನ್ನು ನಾವು ಮರಿಬಾರದು. ದೇವೇಗೌಡರು ನಮ್ಮ ಬದುಕನ್ನು ಕಟ್ಟೋದಕ್ಕೆ ಇವತ್ತು ಅವರು ದೊಡ್ಡ ಸಹಾಯ ಏನಾದರೂ ಇದ್ರೆ ಈ ನೀರಾವರಿ ಯೋಜನೆಗಳು. ನಾನು ಎಲ್ಲ ಕಡೆಗೆ ಹೇಳ್ತೇನೆ, ಓದಲ್ಲಿ ಸದನದ ಒಳಗೂ ನಾನು ಮಾತನಾಡುವಾಗ ಹೇಳಿದ್ದೇನೆ, ಈ ಸರ್ಕಾರಗಳು ರೈತ ಸ್ವಾಭಿಮಾನದಿಂದ ಬದುಕಲಿ ಅನ್ನೋದಕ್ಕೆ ಯೋಜನೆಗಳನ್ನ ಮಾಡೋದಿಲ್ಲ. ಅವನ ಮನೆಯಾಗ ಎಷ್ಟು ಓಟ್ ಅದಾವ ಹೆಂಗ ಹಾಕ್ಸಿಗಬೇಕು ಅನ್ನೋದಕ್ಕೆ ಯೋಜನೆ ಮಾಡ್ತಾರೆ. ರೈತನಿಗೆ ನಿಮ್ಮ ಯಾವುದೂ ಬೇಡ, 3 ಕೊಡಿ, ಅಶ್ಯೂರ್ಡ್ ವಾಟರ್, ಕ್ವಾಲಿಟಿ ಕರೆಂಟ್, ರೆಮ್ಯುನರೇಟಿವ್ ಪ್ರೈಸ್, ಈ 3 ಕೊಟ್ರೆ ಇಡೀ ಜಗತ್ತಿಗೆ ಅನ್ನ ಹಾಕ್ತಾನೆ ಭಾರತದ ರೈತ. ಅವನಿಗೇನು ಬೇಡ, ನೀರು ಕೊಡಿ, ವಿದ್ಯುತ್ ಕೊಡಿ, ಬೆಳೆದಂತ ಬೆಳೆಗೆ ವೈಜ್ಞಾನಿಕವಾದ ಬೆಲೆ ಕೊಡಿ, ಮತ್ತೇನು ಕೊಡೋದು ಬೇಕಾಗಿಲ್ಲ. ಇವತ್ತು ನೀರು ಕೊಟ್ಟಿರೋದ್ರಿಂದ ದೇವದುರ್ಗದವರು ಯಾರ ಮುಂದೆ ಕೈ ಚಾಚಂಗಿಲ್ಲ. ಎಲ್ಲರೂ ನಮ್ಮ ಸಿಂಧುನೂರಿಗೆ ಬರ್ತಿದ್ರು ಕೂಲಿ ಮಾಡಕ್ಕೆ. ಇವತ್ತ ಒಬ್ಬರು ನಮ್ಮಿಂದ ಇಲ್ಲಿಗೆ ಬರುವಂಥ ಪರಿಸ್ಥಿತಿ ಆಗಿದೆ. ಇದು ದೇವೇಗೌಡರ ದೂರದೃಷ್ಟಿ. ರೈತರ ಬಗ್ಗೆ ಯಾವುದಾದರೂ ಪಕ್ಷಕ್ಕೆ ಕಾಳಜಿ ಅನ್ನೋದೇನಾದರೂ ಇದ್ರೆ ಅದು ಜಾತ್ಯತೀತ ಜನತಾ ದಳಕ್ಕೆ ಮಾತ್ರ.